ಮಕರ ರಾಶಿ ಅನೇಕ ವ್ಯಾಜಗಳು ನಾನಾ ತಡೆಗಳನ್ನು ತರ್ತದೆ, ವಿಘ್ನಗಳನ್ನು ತರ್ತದೆ. ಕೆಲಸ ಕಾರ್ಯದಲ್ಲಿ ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಜಗಳು, ಕೋರ್ಟು ಕಚೇರಿ ಇತ್ಯಾದಿಗಳು, ಇದಕ್ಕೆಲ್ಲ ಸ್ವಲ್ಪ ಪರಿಹಾರ ಸಿಗ್ತದೆ, ಅನುಕೂಲ ತರ್ತದೆ. ಯೋಗಕಾರಕನಾಗಿರ್ತಕ್ಕಂಥ ಶುಕ್ರನ ದೃಷ್ಟಿ ಉಂಟು ಕರ್ಕ ರಾಶಿಯಿಂದ. ಗುರುಬಲ ಇನ್ನೂ ಬಂದಿಲ್ಲ, ಆದರೂ ಶುಕ್ರನ ಅನುಕೂಲ ಉಂಟು, ರವಿಯ ಅನುಕೂಲ ಉಂಟು. ಒಂದು ರೀತಿಯ ಧೈರ್ಯವಾಗಿ ಮುಂದೆ ಹೋಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿಘ್ನಗಳು ಅಥವಾ ನಾನಾ ಲೋಭಗಳು, ನಾನಾ ಡಿಸ್ಟರ್ಬೆನ್ಸಸ್ಸು ಬರ್ತಕ್ಕಂತಹ ತಿಂಗಳುಗಳು ನಡೀತಾ ಇದೆ. ಸ್ವಲ್ಪ ಗಮನವಹಿಸಿ ವಿದ್ಯಾರ್ಥಿಗಳ ಮೇಲೆ. ವಿದ್ಯಾರ್ಥಿಗಳು ಮತ್ತು ಅವರನ್ನು ನೋಡ್ಕೊಳ್ತಕ್ಕಂಥ ಪೋಷಕರು, ತಂದೆ ತಾಯಿಗಳು, ಟೀಚರ್ಗಳು ಇತ್ಯಾದಿ ಹೆಚ್ಚು ಗಮನ ಕೊಡಬೇಕು. ಮಕರ ರಾಶಿ ಮಕ್ಕಳ ಮೇಲೆ ಹೆಚ್ಚು ಓದಿನ ಕಡೆ, ಅಭ್ಯಾಸದ ಕಡೆ ಗಮನ ಹಾಕಬೇಕು. ನಾಗಶಾಂತಿ, ಪಿತೃಪೂಜಾದಿಗಳನ್ನು ವಿಶೇಷವಾಗಿ ಮಾಡ್ತಕ್ಕಂಥದ್ದು ಈ ತಿಂಗಳಲ್ಲಿ.